Okay, hello dear students. So in this session, we are going to studying mainly on the step of the educational evaluation. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಒಂದು ಮಿಥ್ಯ ವರ್ಗಕೋನೆಯ ಮೂಲಕವಾಗಿ ನಾವು ಸ್ಟೆಪ್ಸ್ ಆಫ್ ಇವ್ಯಾಲ್ಯೂಯೇಷನ್ ಅಂದ್ರೆ ಕನ್ನಡದಲ್ಲಿ ಹಂತಗಳು, ಮೌಲ್ಯಮಾಪನದ ಹಂತಗಳು, ಇದರ ಬಗ್ಗೆ ಅಧ್ಯಯನವನ್ನ ಮಾಡೋಣ. Now I will go for sharing few of my ಡಿಜಿಟಲ್ material before you. ಕೆಲವೊಂದು ಈ ಡಿಜಿಟಲ್ ಮಟೀರಿಯಲ್ಸ್ ಅಂದ್ರೆ ಈ ಡಾಕ್ಯುಮೆಂಟ್ ನಲ್ಲಿ ಏನ್ ಪ್ರಿಪೇರ್ ಮಾಡಿರ್ತೀವಿ ಆ ವಿದ್ಯುನ್ಮಾನವಾಗಿರ್ತಕ್ಕಂತಹ ಕಲಿಕಾ ಉಪಕರಣಗಳನ್ನ ಅಥವಾ ಸಾಧನಗಳನ್ನ ನಾವು ತೆರೆಯೋಣ. ಜಸ್ಟ್ ಐ ಹ್ಯಾವ್ ಓಪನ್ ದಿ ಗೂಗಲ್ ಡಾಕ್ಸ್. ಓಕೆ, ಗೂಗಲ್ ಡಾಕ್ಸ್ ಇದನ್ನ ನಾನು ಓಪನ್ ಮಾಡಿದ್ದೀನಿ. ವೇರ್ ಇನ್ ಯು ಕ್ಯಾನ್ ಡೈರೆಕ್ಟ್ಲಿ ದಿ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದಿ ಪ್ರೊಸೆಸ್ ಆಫ್ evaluation, as I said it earlier at the outset. Okay, some students are still waiting. I will permit them. Okay, fine, all are in now. So here usually the process of evaluation involves 9 steps. ಸಾಮಾನ್ಯವಾಗಿ ನಾವು ಹೇಳೋದಾದ್ರೆ ಈ ಪ್ರಕ್ರಿಯೆ, ಮೌಲ್ಯಮಾಪನದ ಪ್ರಕ್ರಿಯೆ ಯಾವ ರೀತಿಯಾಗಿ ಬೋಧನಾ ಕಲಿಕಾ ಪ್ರಕ್ರಿಯೆ ಇರುತ್ತೋ, ಯಾವ ರೀತಿಯಾಗಿ ನೀವು ಲೆಸನ್ ಮಾಡತಕ್ಕಂತಹ ಒಂದು ಪ್ರಿಪೇರ್ ಮಾಡತಕ್ಕಂಥ ಪ್ರಕ್ರಿಯೆ ಇರುತ್ತೋ, ಅದೇ ತೆರನಾಗಿ ಇಲ್ಲಿ ಮೌಲ್ಯಮಾಪನವನ್ನು ಮಾಡಬೇಕಾದ್ರೂ ಕೂಡ ನಾವು ಹಲವಾರು ಹಂತಗಳನ್ನ ಅನುಸರಿಸಬೇಕಾಗ್ತೈತಿ. ಲೈಕ್ ವೈಸ್ ಹೌ ವಿ ಆರ್ ಗೋಯಿಂಗ್ ಟು ಪ್ರಿಪೇರಿಂಗ್ ದಿ ಲೆಸನ್ ಪ್ಲಾನ್ ಬೈ ಫಾಲೋಯಿಂಗ್ ದಿ ಸರ್ಟನ್ ಸ್ಟೆಪ್ ಇನ್ ಅ ಸೀಕ್ವೆನ್ಸಿಯಲಿ ಅರೇಂಜ್ಡ್ ಮ್ಯಾನರ್. Similarly, how we are going to preparing the education tasks of the teaching and learning in our classroom session. Likewise, whenever we want to focus on the process of evaluation processes, it is also having its own sequential steps to be undertaken by the teacher soon after the completion of the whatever the teaching learning task or the assigned task once that completes. So ಹೀಗಾಗಿ ನಾವು ಯಾವ್ಯಾವಿದವು ಅನ್ನೋದ್ರ ಬಗ್ಗೆ ಮೊದಲು ನೋಡೋಣ. ಹಾಗಾದ್ರೆ what are all the 9 steps that it is to be taken out here? Okay, here I have represented with the pictogram. ಒಂದು ಏನು ಚಿತ್ರದ ಒಂದು ಸಹಿತವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ in the planning stage ಏನೇನಿದೆ, let us see, there are 4 steps. ಪ್ಲಾನಿಂಗ್ ಹಂತದಲ್ಲಿ 4 ಏನು ಸ್ಟೆಪ್ಸ್ ಇದಾವೆ. ಮೊದಲನೇದು ಡಿಫೈನ್ ಪರ್ಪೋಸ್ ಅಂಡ್ ಸ್ಕೋಪ್. ಓಕೆ, ಉದ್ದೇಶ ಮತ್ತು ವ್ಯಾಪ್ತಿಯನ್ನು ವ್ಯಾಖ್ಯಾನಿಸುವುದು. ಸ್ಟೆಪ್ ನಂಬರ್ 1, ಹಂತ ನಂಬರ್ 1, ಡಿಫೈನ್ ಪರ್ಪೋಸ್ ಅಂಡ್ ಸ್ಕೋಪ್. ಸೆಕೆಂಡ್ ಒನ್ ಈಸ್, ಎರಡನೇದು ಸ್ಪೆಸಿಫೈ ಇವ್ಯಾಲ್ಯೂಯೇಷನ್ ಕ್ವಶನ್. ಹೌದಾ, ಮೌಲ್ಯಮಾಪನ ಪ್ರಶ್ನೆಯನ್ನ ನಿರ್ದಿಷ್ಟಗೊಳಿಸುವಿಕೆ. ಸ್ಪೆಸಿಫೈ ಇಟ್, ಏನಿದೆ ಮೌಲ್ಯಮಾಪನ ಪ್ರಶ್ನೆ, ಕರೆಕ್ಟ್ ಆಗಿ ಅದನ್ನೇ ನಾವು ನಿರ್ಧಾರ ಮಾಡ್ಬೇಕಾಗ್ತೈತಿ. ಸ್ಟೆಪ್ 3, ಮೂರನೇದ ಹಂತ, ಸ್ಪೆಸಿಫೈ ಇವ್ಯಾಲ್ಯೂಯೇಷನ್ ಡಿಸೈನ್. ಸ್ಪೆಸಿಫೈ ಇವ್ಯಾಲ್ಯೂಯೇಷನ್ ಡಿಸೈನ್. ಆನಂದ ಬಂದ್ ಮಾಡೋ, ಆನಂದ ಮೈಕ್ ಬಂದ್ ಮಾಡೋ. ಓಕೆ, ಸ್ಪೆಸಿಫೈ ಇವ್ಯಾಲ್ಯೂಯೇಷನ್ ಡಿಸೈನ್, ಮೌಲ್ಯಮಾಪನದ ಏನಿರುತ್ತದ ಚೌಕಟ್ಟು, ರಚನೆ, ಆ ರಚನೆಯನ್ನ ನೀವು ನಿರ್ದಿಷ್ಟಗೊಳಿಸಬೇಕಾಗ್ತದೆ. ಯಾವ ಪ್ರಶ್ನೆಗಳನ್ನು ತೆಗೆದುಕೊಳ್ಬೇಕು, ಎಷ್ಟು ಪ್ರಶ್ನೆಗಳನ್ನ ತೆಗೆದುಕೊಳ್ಬೇಕು, ಸೊ ಯಾವ್ಯಾವ ಐಟಮ್ಸ್ಗಳು ಅದರಲ್ಲಿ ಇರಬೇಕು, ಅವುಗಳಿಗೆ ಹೇಗೆ ಅಂಕಗಳನ್ನ ನೀಡಿಕೆ ಮಾಡಬೇಕು. Understand my point. What is the time allotted for that? What type of the questions to be taken out here? Whether it is a multiple choice of the question or short answer type of the question. From which content we have to take the what type of the question. These all are being taken and considered in the what we call as evaluation design task or in the steps. Okay, next step number 4, ನಾಲ್ಕನೇ ಹಂತದಲ್ಲಿ create data collection action plan. How you are going to collect the data. ಹೌದಾ, ಅದಕ್ಕೆ ಒಂದು ಯೋಜನೆ, ಕ್ರಿಯೇಟ್ ಡಾಟಾ ಕಲೆಕ್ಷನ್ ಆಕ್ಷನ್ ಪ್ಲಾನ್. ಹೌದಾ, ದತ್ತಾಂಶ ಸಂಗ್ರಹದ ಕ್ರಿಯಾ ಯೋಜನೆಯ ತಯಾರಿಕೆ.
ದತ್ತಾಂಶ ಸಂಗ್ರಹದ ಕನ್ನಡದಲ್ಲಿ ದತ್ತಾಂಶ ಸಂಗ್ರಹದ ಕ್ರಿಯಾ ಯೋಜನೆಯ ತಯಾರಿಕೆ ಇದು 4ನೇ ಹಂತದಲ್ಲಿ ಕಂಡು ಬರ್ತೈತಿ. ಆಲ್ ದೀಸ್ ಆರ್ will be at the initial stage. I mean, these comes under the planning right now. So, ಈ 4 ಮೊದಲನೇ ಹಂತಗಳು, the first 4 steps, these all initiated and these are to be undertaken during the planning stage. And in the next stage, implementation, once again, we are observing the 3 steps here, the 5th, the 6th, and the 7th steps. Implementation is the execution stage wherein actually you are going to administering to that of the students or the aspirants. So ಈ ಒಂದು ಇಂಪ್ಲಿಮೆಂಟೇಷನ್ ಅನ್ನೋದು ಜಾರಿಗೆ ತರುವುದು ಅಥವಾ ಅನುಷ್ಠಾನಗೊಳಿಸುವುದು ಅಂತ ಏನ್ ಹೇಳ್ತೀವಿ, ಅನುಷ್ಠಾನಗೊಳಿಸುವಿಕೆ. ಇದು ಯಾವಾಗಲೂ ಕೂಡ ವಿದ್ಯಾರ್ಥಿಗಳ ಒಂದು ನೈಜ ವಾತಾವರಣದಲ್ಲಿ ಇದನ್ನ ಜಾರಿಗೊಳಿಸಬೇಕಾಗ್ತದೆ. ಇದು ಏನು ಒಳಗೊಂಡಿದೆ ಅಂದ್ರೆ ಸ್ಟೆಪ್ ನಂಬರ್ 5 ಇಸ್ ಡಾಟಾ ಕಲೆಕ್ಷನ್, ದತ್ತಾಂಶವನ್ನ ಸಂಗ್ರಹ ಮಾಡ್ತಕ್ಕಂಥದ್ದು. ಸ್ಟೆಪ್ 6 data analysis, whatever the data you have collected in the previous prior stage, so that has to be get analyzed. Okay, ದತ್ತಾಂಶ ವಿಶ್ಲೇಷಣೆಯನ್ನ ಹಿಂದಿನ ಹಂತದಲ್ಲಿ ಯಾವ ರೀತಿ ದತ್ತಾಂಶ ಸಂಗ್ರಹಣೆ ಮಾಡಿದಿರಿ ಹಿಂದಿನ ಹಂತದಲ್ಲಿ ಅದನ್ನ ಏನ್ ಮಾಡಬೇಕಾಗ್ತದೆ, ಈ ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡಬೇಕಾಗ್ತದೆ. The step 7 is finding data inference. ಓಕೆ, ದತ್ತಾಂಶಗಳ ಅರ್ಥೈಸುವಿಕೆಯನ್ನ ಕಂಡುಹಿಡಿಯುವುದು, ದತ್ತಾಂಶಗಳ ಅರ್ಥೈಸುವಿಕೆಯನ್ನ ಕಂಡುಹಿಡಿಯುವುದು. ಸೊ all these steps will come in the implementation stage, that is the middle stage of the process of evaluation. And last stage would be always the feedback. So this feedback consists of disseminate the information. Information will be provided to the to all. ಈಗ disseminating the information, ಮಾಹಿತಿಯ ಪ್ರಕಟಣೆ ಮಾಡತಕ್ಕಂಥದ್ದು, ನೀಡುವಿಕೆ, ಮಾಹಿತಿಯ ನೀಡುವಿಕೆ. ನೀವೇನೇನ್ ಮಾಡಿದ್ರಿ ಇಲ್ಲಿವರೆಗೆ, ಯಾವ್ಯಾವ ಸ್ಟೇಜ್ ನಲ್ಲಿ ಏನೇನ್ ಮಾಡಿದ್ರಿ, ಆ ಮಾಹಿತಿಯನ್ನು ಏನ್ ಮಾಡಬೇಕಾಗ್ತೈತಿ, ನೀಡಬೇಕಾಗ್ತೈತಿ. ಅಂಡ್ ಸ್ಟೆಪ್ ನಂಬರ್ 9 will be feedback for improvisation. ಸುಧಾರಣೆಗಾಗಿ ಮಾಹಿತಿಯನ್ನ ನೀಡತಕ್ಕಂಥದ್ದು, ಸುಧಾರಣೆಗಾಗಿ ಮಾಹಿತಿಯನ್ನ ನೀಡತಕ್ಕಂಥದ್ದು. So these are the 9 steps classified under the 3 main categories: planning, first one; second one, implementation; third one, feedback. ಈ 3 ರೀತಿಯಾಗಿರತಕ್ಕಂತಹ ಏನಿದಾವಲ್ಲ ಹಂತಗಳು, ಯೋಜನೆ, ಅನುಷ್ಠಾನಗೊಳಿಸುವಿಕೆ ಅಥವಾ ಜಾರಿಗೆ ತರುವಿಕೆ, 3ನೇದು ಫೀಡ್ಬ್ಯಾಕ್ ನಲ್ಲಿ ಕಂಡು ಬರ್ತದೆ. So this is one way of the pictogram that we are using. ಈ ಒಂದು ಚಿತ್ರವನ್ನ ನಾವು ಇಲ್ಲಿ ಬಳಸ್ತಾ ಇದ್ದೀವಿ. ಬಟ್ ಇನ್ ಅನದರ್ ವೇ, ಹೇಳಪ್ಪ, ಹೇಳು. ರಿಪೀಟ್ ಮಾಡಿ. ಇಲ್ಲ, ಇದು ಆಮೇಲೆ ವಿಡಿಯೋ ಇರ್ತೈತಿ, ನೀನ್ ನೋಡ್ಕೋ. ಆ ವಿಡಿಯೋನ ಯೂಟ್ಯೂಬ್ ನಲ್ಲಿ ಮಾಡಿರ್ತೀನಿ, ನೋ ಪ್ರಾಬ್ಲಮ್. ಆ ವಿಡಿಯೋನಲ್ಲಿ ರಿಪೀಟ್ ಮಾಡ್ಕೋ. ರಿಪೀಟ್ ಮಾಡಿದ್ರೆ ನಿನಗೆ ಸಿಗುತ್ತೆ, ಮತ್ತೆ ನೀನು ಅಲ್ಲಿ ನೋಡ್ಕೋ. ಓಕೆ, ನೋ ಪ್ರಾಬ್ಲಮ್. ಓಕೆ, ನೋ ಪ್ರಾಬ್ಲಮ್. ಎಲ್ಲರೂ ಕೂಡ ನೀವು ಯೂಟ್ಯೂಬ್ ನಲ್ಲಿ ಏನಾಗ್ರಿ, ಎಲ್ಲರೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿ, ನನ್ನ ಯೂಟ್ಯೂಬ್ ಇದೆ ಅಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿ, ಗೂಗಲ್ ಕ್ಲಾಸ್ ರೂಮ್ ಇದೆ ಅಲ್ಲಿ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ನಿಮ್ಗೆ ಏನಾಗ್ತಾ ಹೋಗ್ತೈತೆ ಅಂದ್ರೆ ನಿಮ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಮತ್ತೆ ನೀವು ಕಮೆಂಟ್ಗಳನ್ನ ಹಾಕಿ ಯೂಟ್ಯೂಬ್ ನಲ್ಲಿ, ಲೈಕೋ ಡಿಸ್ಲೈಕೋ ಅಥವಾ ಅದಕ್ಕೇನು ಇಂಪ್ರೂವೈಸೇಷನ್ ಬೇಕು, ಏನು ಎಂತು. ಸೊ ಅದಕ್ಕೆಲ್ಲ ಏನ್ ಹಾಕ್ಬೇಕಾಗ್ತೈತೆ, ನಿಮ್ಗೆ ಒಳ್ಳೇದಾಗಿತ್ತಪ್ಪ ಅಂದ್ರೆ ಅಥವಾ ಏನ್ ಬೇಕಾಗಿದೆ ಅದನ್ನ ನೀವು ನಿಮ್ಮ ಫೀಡ್ಬ್ಯಾಕ್ ಅನ್ನ ನಮಗ್ ಕೊಟ್ರೆ ಅಂದ್ರೆ ಏನಾಗ್ತೈತಿ, ದಟ್ ವಿಲ್ ಯೂಶುವಲಿ helpful for us for further information what exactly we wanted to give. So ನಿಮಗೆ ಇನ್ನೂ ಹೆಚ್ಚಿನ ಒಂದು ಸುಧಾರಣೆಯ ಮೂಲಕವಾಗಿ ನಾವು ಯಾವ ರೀತಿ ನಿಮಗೆ ಮಾಹಿತಿಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ಅವಕಾಶ ಸಿಗುತ್ತೆ. Okay, next, these are 9 steps on one side. On the other side, okay, so there is no hard and fast rule for the classification of the steps of process of the evaluation. So ಎಲ್ಲಿನೂ ಕೂಡ ಇವೇ 9 ಸ್ಟೆಪ್ ಇರ್ಬೇಕಂತೀನಿ ಯಾರು ಕೂಡ ಹೇಳಿಲ್ಲ. So some persons following 9, some persons following 8, some persons following 5, 6 like that.
by clubbing one and another steps unitedly in one single step. ಕೆಲವರು ಏನ್ ಮಾಡ್ತಾರೆ, ಇದರ ಕಡಿಮೆ ಸಂಖ್ಯೆಯನ್ನು ಕೂಡ ಮಾಡ್ತಾ ಹೋಗ್ತಾರೆ. ಸೊ ಹಾಗಾದ್ರೆ ಇಲ್ಲಿ ಕೆಲವೊಂದು ಏನಿದಾವಪ್ಪ ಅಂತಂದ್ರೆ, ಇನ್ನೂ ಕೆಲವರು ಕಡಿಮೆ ಹಂತದ ಸ್ಟೆಪ್ಸ್ ಗಳನ್ನ ಈ ಒಂದು ಪ್ರಕ್ರಿಯೆಯಲ್ಲಿ ಕಂಡುಕೊಂಡಿದ್ದಾರೆ. ಅವುಗಳನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಏನೇನಪ್ಪ ಅಂತಂದ್ರೆ, ಓಕೆ, the following are the few steps involved in the process of evaluation. ಸೊ ಈ ಕೆಳಗಿನ ಮೌಲ್ಯಮಾಪನದ ಪ್ರಕ್ರಿಯೆ ಹಂತಗಳನ್ನ ನಾವು ಒಂದೊಂದಾಗಿ ನೋಡೋಣ. ಸೊ ದೀಸ್ ಆರ್ ವೆರಿ ಯೂಸ್ಫುಲ್ ಫಾರ್ ಯುವರ್ ಆಕ್ಚುಲಿ. ಸೊ ಇವು ಬಹಳಷ್ಟು ನಿಮಗೆ ಸಹಾಯನೂ ಮಾಡ್ತವೆ. ದಟ್ ಇಸ್ ಆಲ್ಸೋ ಒನ್ ಮೋರ್ ಥಿಂಗ್ ಇಸ್ ದಟ್, ಸೊ ನಾನು ಕೂಡ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇವೇ ಹಂತಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಬೈ ಯೂಸಿಂಗ್ ಆಲ್ ದೀಸ್ steps that I am going to delivering to you. First one is, you please note down please. ಯಾವುದು ಮೊದಲೇ ಹಂತ ಅಂದ್ರೆ, following are the few steps involved in the process of evaluation. ಮೌಲ್ಯಮಾಪನ ಪ್ರಕ್ರಿಯೆಯು ಒಳಗೊಂಡಿರುವ ಹಂತಗಳು ಈ ಕೆಳಗಿನಂತೆ ಇವೆ. ಓಕೆ, ಈ ಕೆಳಗಿನಂತೆ ಇವೆ. ಓಕೆ, ಫಸ್ಟ್ ಒನ್, identifying and defining the general objectives. Identifying and defining the general objective. ಓಕೆ, ಏನಿದು ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ನಾವು ಯಾವುದೇ ಒಂದು ಮೌಲ್ಯಮಾಪನ ಮಾಡ್ಬೇಕಪ್ಪ ಅಂದ್ರೆ, ಫಸ್ಟ್ ನಮ್ಗೆ ಉದ್ದೇಶಗಳು ನಮ್ಗೆ ಸಾಥ್ ಕೊಡ್ತವೆ ಅಂತ ಹೇಳ್ಬೋದು. ಯಾವಾಗಲೂ ಕೂಡ ನಮ್ಮ ಜೊತೆಗೆ ಇರ್ಲೇಬೇಕು. ಉದ್ದೇಶಗಳಿಲ್ಲದೆ ಮೌಲ್ಯಮಾಪನ ಮಾಡೋದಕ್ಕೆ ಸಾಧ್ಯ ಇಲ್ಲ. As you have learned in my previous period, that relationship between the objectives, experiences, and that of the learning outcome. So therefore, whenever you are going for the preparation of the evaluation step, the initial point should be the objectives. Again, the objectives are classified into one a general objectives, and another one is the what we call as micro level objectives that happens to be taken in the classroom. ಒಂದು ಸಾಮಾನ್ಯ ಉದ್ದೇಶಗಳಲ್ಲಿ ಮತ್ತೆ ಎರಡು ರೀತಿಯಾಗಿ ವರ್ಗೀಕರಣವನ್ನ ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಉನ್ನತ ಹಂತದಲ್ಲಿ ಬರ್ತಕ್ಕಂಥ ಉದ್ದೇಶಗಳು, ಓಕೆ, ಸೊ ವಿಸ್ತಾರವಾಗಿರ್ತಕ್ಕಂಥ ವ್ಯಾಪ್ತಿಯನ್ನು ಹೊಂದಿರ್ತವು. The spectrum of the objectives lies between the classroom to at the higher level. ವರ್ಗ ಕೋಣೆ ಆರ್ at the different levels. ವರ್ಗ ಕೋಣೆಯಿಂದ ಹಿಡಿದು ನಾವು ವಿವಿಧ ಹಂತಗಳಲ್ಲಿ ಕೂಡ ನಾವೇನ್ ಮಾಡ್ತಾ ಹೋಗ್ತೀವಿ, ಉದ್ದೇಶಗಳನ್ನು ಇಟ್ಟುಕೊಂಡು ನಮ್ಮ ಕಾರ್ಯವನ್ನ ನಿರ್ವಹಣೆ ಮಾಡ್ತೀವಿ. ಬೋಧನಾ ಕಲಿಕಾ ಪ್ರಕ್ರಿಯೆ ಇರ್ಬೋದು, ಅಥವಾ ಯಾವುದಾದ್ರೂ ಶೈಕ್ಷಣಿಕ ಚಟುವಟಿಕೆಗಳು ಇರಬಹುದು. ಸೊ ಒಂದು ಪದವಿ ಮುಗಿಸ್ಬೇಕಾತಪ್ಪ ಅಂದ್ರೆ ಅಲ್ಲಿನೂ ಕೂಡ ಏನ್ ಮಾಡ್ಬೇಕಾಗ್ತೈತಿ, ನಮ್ಗೆ ಶೈಕ್ಷಣಿಕ ಉದ್ದೇಶಗಳು ಬೇಕು. ಒಂದು ತರಗತಿ ಒಂದು ವರ್ಷದಿತ್ತಪ್ಪ ಅಂದ್ರೆ ಅಲ್ಲಿನೂ ಕೂಡ ಏನಿರ್ತಾವೋ ಉದ್ದೇಶಗಳು ಇರ್ತಾವೆ. ಪ್ರಾಥಮಿಕ ಹಂತದ ಉದ್ದೇಶಗಳು, ಪ್ರೌಢ ಶಿಕ್ಷಣದ ಹಂತದ ಉದ್ದೇಶಗಳು, PUC ಲೆವೆಲ್ ಬಂತಪ್ಪ ಅಂದ್ರೆ ಉನ್ನತ ಹಂತದ ಉದ್ದೇಶಗಳು, ಕಾಲೇಜ್ ಲೆವೆಲ್ ಉನ್ನತ ಹಂತಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ವಿಶ್ವವಿದ್ಯಾಲಯದ ಮಟ್ಟದಲ್ಲಿ we are observing higher level objectives or broader level objectives that we can say it and we can declare it like that. Okay, these will usually take longer period of time. ಹೌದಾ, ಒಂದು ಪದವಿ ಮುಗಿಸ್ಬೇಕಪ್ಪ ಅಂತ, say for example, especially if you want to complete any degree, minimum years for the completion of the degree is 3 years. As you know, it variable whether it is BA, BSc, BCom, BBA or something else, other 2, and some are 4 years, some are 5 years, and so on and so forth. ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಇದ್ದೇ ಇರ್ತವೆ, ನಿಮ್ಗೆಲ್ಲ ಗೊತ್ತಿದೆ. ಹಾಗಾದ್ರೆ ಅಲ್ಲಿನೂ ಕೂಡ ಉದ್ದೇಶಗಳು ಈ ಕೋರ್ಸ್ ಮುಗಿಸಿದ ನಂತರ ಅಥವಾ ಈ ಸೆಮಿಸ್ಟರ್ ಮುಗಿಸಿದ ನಂತರ ಹೀಗೆ ನಾವು ಉದ್ದೇಶಗಳ ವರ್ಗೀಕರಣವನ್ನ ನಾವು ಹಾಕಿಕೊಳ್ತಾ ಹೋಗ್ತೀವಿ. ಇನ್ ದಿಸ್ ವೇ we are planning out our own objectives. These are nothing but the general objectives that we are going to use in it. Okay, in the evaluation process, first step is to determine what to evaluation, what to the evaluation, what exactly the evaluation exactly it intended to declare.
are intended to deliberate. That is to set down educational objectives. As I said it already, what kind of abilities and skills should be developed when a pupil studies, say, mathematics for 1 year? ಈಗ ನಾವು ಉದ್ದೇಶಗಳು ಒಂದು ವರ್ಷದ ಇಟ್ಕೊಂಡು ಅಂದ್ರೆ ಉದಾಹರಣೆಗೆ ಅಥವಾ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತದ್ದು ಉದ್ದೇಶಗಳು ಮತ್ತೆ ಬರ್ತಾವಲ್ಲಿ, ಒಂದು ತರಗತಿಗೆ ಸಂಬಂಧಪಟ್ಟಂತ ಉದ್ದೇಶಗಳು ಬರ್ತಾವ, ಒಂದು ಪದವಿಗೆ ಸಂಬಂಧಪಟ್ಟಂತ ಉದ್ದೇಶಗಳು ಬರ್ತಾವ. So therefore the objectives which are live soon after the completion of the teaching of any one subject, whether it is mathematics, whether it is Kannada, English, social science, or some of the other subject, physics, etc. ಒಂದು ವಿಷಯ ಬೋಧನೆ ಮುಗಿದ ನಂತರ ಮತ್ತೆ ಅಲ್ಲಿ ಉದ್ದೇಶಗಳು ಬರ್ತಾ ಹೋಗ್ತವೆ. ಒಂದು ಸೆಮಿಸ್ಟರ್ ಮುಗಿದ ನಂತರ ಅಥವಾ ಒಂದು ವರ್ಷದ ಒಂದು ಕೋರ್ಸ್ ಮುಗಿದ ನಂತರ again there will be objectives. So that is why it is very difficult for we people to make the classification of the general objectives. ಸಾಮಾನ್ಯ ಉದ್ದೇಶಗಳನ್ನು ಹೀಗೆ ಇದೆ ಅಂತ ಹೇಳೋದಕ್ಕೆ ನಮಗೆ ಬಹಳಷ್ಟು ಕಷ್ಟ ಆಗುತ್ತೆ. But even after that, let us see now what type of the understanding should be developed in the pupil who learns this his mother tongue, what type of understanding should be developed in the pupil who learns his mother tongue. ಅಂದ್ರೆ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ತಿಳುವಳಿಕೆಯನ್ನ ವಿದ್ಯಾರ್ಥಿಗಳಿಗೆ ತನ್ನ ಮಾತೃಭಾಷೆಯ ಮೂಲಕವಾಗಿ ಅಭಿವೃದ್ಧಿಗೊಳಿಸ್ತೀರಿ. ವಾಟ್ ಟೈಪ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಹೇಗೆ ಅವರಲ್ಲಿ ಅರಿವನ್ನು ಮೂಡಿಸ್ತೀರಿ ಆ ಭಾಷೆಯ ಬಗ್ಗೆ. ಸೊ ದಿಸ್ ಇಸ್ ಆಲ್ಸೋ ಅಬ್ಜೆಕ್ಟಿವ್ಸ್. Unless the teacher identifies and states the objectives, these questions will remain unanswered. As I said it earlier, mathematics is there. What you are going to developing with the help of the teaching the subject of the mathematics. On the other side, language subject, mother tongue subject, that we here mentioned. In what you are going to developing the understanding, what type of the understanding you are going to developing among the students through that teaching, through that of the mother tongue, or teaching his or her mother tongue. So ಹೀಗೆ ಯಾವ ಭಾಷೆ ಅಥವಾ ಯಾವ ವಿಷಯದ ಮೂಲಕವಾಗಿ ನೀವು ಏನನ್ನ ತಿಳಿಸ್ತೀರಿ ಅನ್ನೋದಕ್ಕೆ, ನಿಮಗೆ ಅದರ ಹೇಗೆ ಪ್ರಾರಂಭ ಮಾಡಬೇಕು ಅನ್ನೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಉದ್ದೇಶ. Understood? So that is the initial point. Objectives are the initial point to carry out our what we are going to teaching in a span of time, whether it is in a classroom, whether it is the course completion, or whether it is the what we call as subject completion. So therefore, must we wanted the thing main is the objectives. Unless the teacher identifies and states the objectives, these questions will remain unanswered. ಗೊತ್ತಾಗೋದಿಲ್ಲ ನಾವು ಅಂದ್ರೆ ಏನ್ ಕೆಲ್ಸಕ್ಕೆ ಹೋಗಿವಿ ಅಂದ್ರೆ ಏನು ಹೇಳಕ್ ಆಗೋದಿಲ್ಲ. Therefore, how the sailor wants this compass magnet, compass needle, ಹೌದಾ, ಕಂಪಾಸ್ ನೀಡಲ್ sailor ಬೇಕು, ಯಾಕಂದ್ರೆ ದಿಕ್ಕು ತೋರಿಸ್ತೀವಿ. Likewise, here the objective should be framed initially to move to reach that particular end, said it as the objectives. ಒಂದು ದಡವನ್ನು ನಾವು ದಾಟಬೇಕಾದಪ್ಪ ಅಂದ್ರೆ ಇಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಉದ್ದೇಶಗಳು. Next paragraph. The process of identifying and defining educational objective is a complex one. There is no simple or single procedure which suits all teachers. The process of identifying and defining educational objective is a complex one. ಹಾಗಾದ್ರೆ ಏನ್ ಮಾಡ್ತೀರಿ ನೀವು ತರಗತಿಗಾದ್ರ ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ. So these are the objectives that derived from the three domains: cognitive, cognitive, as well as the psychomotor domain. They are very useful and you can carry out and do the things. Initiate your task of the teaching learning process in the four walls of the classroom or any kind of the ecosystem, whether it is traditional or non-traditional system. Understand my point?
ವರ್ಗ ಕೋಣೆಯಲ್ಲಿ ಇರ್ತಕ್ಕಂಥ ಬೋಧನೆಗಳು ಯಾವಾಗಲೂ ಮಿತಿಯನ್ನು ಹೊಂದಿರ್ತವೆ. ಹೌದಾ? ನೀವು ಒಂದು ವಿಷಯವನ್ನ ಆಯ್ಕೆ ಮಾಡಿಕೊಂಡ ನಂತರ ನೀವು ಅಲ್ಲಿ ಬೋಧನಾ ಕಲಿಕಾ ಚಟುವಟಿಕೆಗಳನ್ನ ಹಮ್ಮಿಕೊಂಡು ಮೌಲ್ಯಮಾಪನ ಪ್ರಕ್ರಿಯೆ ಮೂಲಕವಾಗಿ ನೀವು ಸಾಧಿಸಲಿಕ್ಕೆ ಹೋಗ್ತೀರಿ. That's true, absolutely true. We know it very well. That is very easy here. Because there you have the basis of the domains, 3 domains. See, for example, knowledge domain is there, understanding domain is there, rest of the domains are belongs to cognitive, cognitive as well as the psychomotor domain. ಜ್ಞಾನಾತ್ಮಕ, ಭಾವನಾತ್ಮಕ ಜೊತೆಗೆ ಮನೋಕ್ರಿಯಾಜನ್ಯ ವಲಯದಲ್ಲಿ ಇರ್ತಕ್ಕಂತಹ ಉದ್ದೇಶಗಳನ್ನ ವರ್ಗ ಕೋಣೆಯ ಅಥವಾ ಇನ್ನಿತರ ಯಾವುದೇ ಕಲಿಕಾ ಸನ್ನಿವೇಶದ ವ್ಯವಸ್ಥೆಯಲ್ಲಿ ನೀವು ಬಳಸ್ತೀರಿ. ಅವುಗಳು ನಮಗೆ ದಾರಿ ತೋರಿಸ್ತವೆ. ಹೌ ಟು ಟೀಚ್ ಅಂಡ್ ಇನಿಷಿಯೇಟ್ according to the lesson plan whatever you have prepared it. Here you can exhibit it and bring it in practice in a real situations. ಈ ರೀತಿಯಾಗಿ ನೀವು ಮಾಡ್ತಾ ಹೋಗ್ತೀರಿ. ಆದರೆ ಜನರಲ್ ಉದ್ದೇಶಗಳನ್ನ ಮಾಡೋದು ಅಷ್ಟು ಸರಳ ಅಲ್ಲ. ಓಕೆ, ಜನರಲ್ ಉದ್ದೇಶಗಳು, ಸಾಮಾನ್ಯ ಉದ್ದೇಶಗಳು ಸಾಮಾನ್ಯವಾಗಿ ಇವು ವ್ಯಾಪ್ತಿ ದೊಡ್ಡದಿರ್ತೈತಿ. ಸ್ಕೋಪ್ ಆಫ್ ದಿಸ್ ಒನ್ ಈಸ್ ವೆರಿ ಮಚ್ ವೈಡರ್. Soon after completion of the one subject, what the students is going to teach. Soon after the completion of the primary level or secondary level or any degree level, what the student is going to teach. Soon after the entire education, once the student crosses, what he is going to achieve. So these are very general objectives. They are very much broader in their scope. ಅದರ ವ್ಯಾಪ್ತಿ ಬಹಳಷ್ಟು ದೊಡ್ಡದಾಗಿರ್ತೈತಿ. ಅದಕ್ಕೆ ಅವನು ಡಿಫೈನ್ ಮಾಡೋದು ಬಹಳಷ್ಟು ಕಷ್ಟ ಆಗತ್ತೆ. ನೋ ಪ್ರಾಬ್ಲಮ್, ವಾಟ್ ಎವರ್ ಇಟ್ ಈಸ್ ದೇರ್. ಓಕೆ, ಸೊ ಅದನ್ನೇ ಹೇಳ್ತಾ ಇದ್ದಾರೆ. ದೇರ್ ಇಸ್ ನೋ ಸಿಂಪಲ್ ಆರ್ ಸಿಂಗಲ್ ಪ್ರೊಸೀಜರ್ ವಿಚ್ ಸೂಟ್ಸ್ ಆಲ್ ಟೀಚರ್ಸ್. ಇವನ್ನ ಡಿಫೈನ್ ಮಾಡ್ಬೇಕಂದ್ರೆ ಈ ಒಂದು ಶೈಕ್ಷಣಿಕ ಉದ್ದೇಶಗಳು ಏನದಲ್ಲ ಸಂಕೀರ್ಣವಾಗಿದೆ ಅಂತ ಹೇಳ್ತಾರೆ. ಅವುಗಳನ್ನು ಗುರುತಿಸುವುದು ಫಸ್ಟ್ ಗುರುತಿಸ್ಬೇಕು. ಗುರುತಿಸಿದ ನಂತರ ನಾವು ಅಚ್ಚುಕಟ್ಟಾಗಿ ಏನ್ ಮಾಡ್ಲಿಕ್ಕೆ ಸಹಾಯ ಆಗ್ತಾ ಹೋಗ್ತೈತಿ ಅಂದ್ರೆ ವ್ಯಾಖ್ಯಾನ ಮಾಡೋದಕ್ಕೆ ಅನುಕೂಲ ಆಗ್ತೈತಿ. ಸೊ ಹೀಗಾಗಿ ಇದು ಕಷ್ಟದ ಕೆಲಸ. ಹೌದಾ? ಒಬ್ಬ ಶಿಕ್ಷಕರಿಗೆ ಒಂದು ರೀತಿ ತೋರಿಸ್ತಂದ್ರೆ ಇನ್ನೊಬ್ಬ ಶಿಕ್ಷಕರಿಗೆ ಇನ್ನೊಂದು ರೀತಿ ತೋರಿಸ್ತೇವೆ. ಅಂಡರ್ಸ್ಟುಡ್ ಮೈ ಪಾಯಿಂಟ್? Therefore, it is not at all, there is no single procedure or simple procedure to frame or prepare the statement or defining of the educational objectives. Some prefer to begin with course content. That I have already told. I ಹೇಳ್ಬಿಟ್ಟಿದ್ದೀನಿ ಈಗ already. Course content ಅಂದ್ರೆ ಈಗ ಒಂದು ವರ್ಗ ಕೋಣೆಗೆ ಸಂಬಂಧಿಸಿದಂತೆ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಠ್ಯ. Some prefer to begin with course content. ತರಗತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೋಗ್ತಾರೆ ಕೆಲವು ಶಿಕ್ಷಕರು. Some with general aims. ಮತ್ತೆ ಕೆಲವರು ಏನ್ ಮಾಡ್ತಾರೆ, ಸಾಮಾನ್ಯ ಗುರಿಗಳನ್ನು ಇಟ್ಟುಕೊಂಡು ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ ಶಿಕ್ಷಕರು. And some with list of the objectives suggested by the curriculum experts in the area. Understand my point here? Some prefer beginning with the course content. Course content ಈ ಯೂನಿವರ್ಸಿಟಿ ಇದೆ, ನೀವು ಯೂನಿವರ್ಸಿಟಿ ಸಿಲೆಬಸ್ ಅನ್ನು ತೆಗೆದು ನೋಡಿದ್ರೆ ಅವ್ರ ಆಬ್ಜೆಕ್ಟ್ ಕೊಟ್ಟಿದ್ದಾರೆ, ಕೋರ್ಸ್ ಕಂಟೆಂಟ್ ಇದೆ ಅಲ್ಲೆಲ್ಲ. ಓಕೆ, ನೆಕ್ಸ್ಟ್ ಸಮ್ ವಿತ್ ದ ಜನರಲ್ ಏಮ್ಸ್. ಕೆಲವರು ಜನರಲ್ ಏಮ್ಸ್ ಗಳ ಮೂಲಕವಾಗಿ ಪ್ರಾರಂಭ ಮಾಡ್ತಾರೆ. They will apply in their the task of the education system, and some with lists of the objectives suggested by the curriculum expert in that area. ಕೆಲವರು ಯಾರು ನಾವು ಎಕ್ಸ್ಪರ್ಟ್ಸ್ ಅಂತ ಕರಿತೀವಿ, ಆ ವಿಷಯದಕ್ಕೆ ಸಂಬಂಧಪಟ್ಟಂತ ಪ್ರಾವೀಣ್ಯತ ಪಂಡಿತರು ಏನಿದ್ದಾರೆ, ಅವರು ಪಠ್ಯಕ್ರಮ ಏನು ಕೊಟ್ಟಿರ್ತಾರೆ ಆ ಒಂದು ಪಠ್ಯಕ್ರಮದ ಉದ್ದೇಶಗಳಿಗೆ ಅನುಗುಣವಾಗಿ ಮತ್ತೆ ಕೆಲವು ಶಿಕ್ಷಕರು ನಾವು ನಮ್ಮ ಕಾರ್ಯವನ್ನ ಮಾಡ್ತೀವಿ, ನಮ್ಮ ಶೈಕ್ಷಣಿಕ ಚಟುವಟಿಕೆಗಳನ್ನು ಮುಂದುವರಿಸ್ತೀವಿ. We are advancing with the help of the one beginning with the course content, second with the general aims, and third with that of the suggestion given by the curriculum experts. Okay, in that particular area, ಯಾವ ಏರಿಯಾದಲ್ಲಿ ಅದು ಇದೆ ಅದರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. While stating the objectives, therefore, we can successfully focus our attention on the product.
While stating the objective, therefore we can successfully focus our attention on the product. Product here nothing but what exactly we wanted to achieve, that is the learning outcome at last. ಓಕೆ, ಏನಿದು ಹಾಗಾದ್ರೆ ಅಬ್ಜೆಕ್ಟಿವ್ ಉದ್ದೇಶಗಳು ನಿಮ್ಗೆಲ್ಲ ಗೊತ್ತಿದೆ, ವೆರಿ ಕ್ಲಿಯರ್ ಇದ್ರೆ ನೀವೀಗ. ಓಕೆ, ಉದ್ದೇಶಗಳ ಬಗ್ಗೆ ನೀವು ಸಾಕಷ್ಟು ತಿಳ್ಕೊಂಡಿದ್ರೆ, ಯಾರು ಕಲ್ತಿಲ್ಲ ನನ್ನ ವಿಡಿಯೋಗಳನ್ನ ಇನ್ನೊಂದ್ಸರಿ ಹೋಗಿ ಮೇಲಿಂದ ಮೇಲೆ ನೋಡಿ, ಯು ವಿಲ್ ಕಮ್ ಟು ನೋ, ಯು ವಿಲ್ ಡೆಫಿನೆಟ್ಲಿ ಗೆಟ್ ದಿ ಕಾನ್ಫಿಡೆನ್ಸ್ ಓವರ್ ಇಟ್. ವಾಟ್ ಆರ್ ದಿ ಲರ್ನಿಂಗ್ ಅಬ್ಜೆಕ್ಟಿವ್ಸ್. ಇಲ್ಲಿನೂ ಕೂಡ ನಮ್ಮ ಫೋಕಸ್ ಏನಾಗಿರ್ಬೇಕಪ್ಪ ಅಂದ್ರೆ ಸ್ಟೇಟಿಂಗ್ ದಿ ಅಬ್ಜೆಕ್ಟಿವ್ಸ್. ನೀವು ಒಂದು ಸೋಲಾರ್ ಸಿಸ್ಟಮ್ ಬಗ್ಗೆ ಮೊನ್ನೆ ಹೇಳ್ತಾ ಇದ್ರಿ, ಮಾತಾಡ್ತಾ ಇದ್ವಿ, ವಿ ವರ್ ಡಿಸ್ಕಷನ್, ವೆರಿ ಕ್ಲಿಯರ್ ಆಗಿ ಹೇಳ್ತಿದ್ವಿ, ವಿದ್ಯಾರ್ಥಿಗಳು ಸೌರವ್ಯೂಹದ ಅಂದವಾದ ಚಿತ್ರವನ್ನು ರಚಿಸುವರು. ವೆರಿ ಕ್ಲಿಯರ್. ಚಿತ್ರ ರಚನೆ ಲರ್ನಿಂಗ್ ಔಟ್ಕಮ್. ಇದು ಒಮ್ಮೆಲೆ ಬರೋದಲ್ಲ, ಇದು ಥ್ರೂ ದ ಹೆಲ್ಪ್ ಆಫ್ ದಿ series of the activities or the task that you have implemented, assigned to the student with your own participation in all the activities with the help of the what are the objectives stated very clearly. ಮೊದಲು ಉದ್ದೇಶಗಳನ್ನು ಡಿಫೈನ್ ಮಾಡಿದ್ರಿ, ಚಟುವಟಿಕೆಗಳನ್ನು ಹಮ್ಮಿಕೊಂಡ್ರಿ, ತದನಂತರದಲ್ಲಿ ಆ ಕೋರ್ಸ್ದ ಎಂಡಿಗೆ, ಆ ವಿಷಯದ ಕೊನೆಗೆ ಏನ್ ಮಾಡಿದಿರಮ್ಮ, ಆ ವರ್ತನೆಯನ್ನ ಬದಲಾವಣೆ ಮಾಡೋದಕ್ಕೆ ಟ್ರೈ ಔಟ್ ಮಾಡಿದ್ರಿ. ಯು ಹ್ಯಾವ್ ಟು ಟ್ರೈ ಔಟ್ ಟು ಬ್ರಿಂಗ್ ದಿ pupils behavior at the end. ಹೀಗಾಗಿ ಯು ಹ್ಯಾವ್ ಟು ಸ್ಟೇಟ್ ಇಟ್, but at the end of the course of the study, and state it in terms of his knowledge. At last, the things are basic components of the objective, whether it is the general objectives and the instructional activities, all together totally dependent on these. ಹಾಗಾದ್ರೆ ನಾವು ಇವುಗಳನ್ನ ವರ್ಗೀಕರಣ ಮಾಡ್ಬೇಕಾಯ್ತಪ್ಪ ಅಂದ್ರೆ, ಉದ್ದೇಶಗಳನ್ನ ನಾವು ಸ್ಪಷ್ಟವಾಗಿ ಹೇಳಿಕೆಯ ರೂಪದಲ್ಲಿ ಬರೀಬೇಕಾಯ್ತಪ್ಪ ಅಂದ್ರೆ, ನೀಡಬೇಕಾಯ್ತಪ್ಪ ಅಂದ್ರೆ, ಮತ್ತೆ ನಮಗ್ ಬೇಕಾಗಿರೋದು ಯಾವುದು ಅಂದ್ರೆ, ಸಿ ಹಿಯರ್, ಸ್ಟೇಟ್ ಇಟ್ ಇನ್ ಟರ್ಮ್ಸ್ ಆಫ್ ನಾಲೆಜ್. ಜ್ಞಾನ ಬೇಕು, ಅಂಡರ್ಸ್ಟ್ಯಾಂಡಿಂಗ್ ತಿಳುವಳಿಕೆ ಬೇಕು, ಇವೇ ಬೇಕು. ಮತ್ತೆ ಸ್ಕಿಲ್, ಅಪ್ಲಿಕೇಶನ್, ಅಟಿಟ್ಯೂಡ್, ಇಂಟ್ರೆಸ್ಟ್, ಅಪ್ರಿಶಿಯೇಷನ್. ಜ್ಞಾನ, ತಿಳುವಳಿಕೆ, ಕೌಶಲ, ಅನ್ವಯ, ಮನೋವೃತ್ತಿ, ಆಸಕ್ತಿ, ಮೆಚ್ಚುಗೆ ಮುಂತಾದವುಗಳು. ನೀವು ಏನೇ ಮಾಡಿದ್ರು ಕೂಡ, ಏನೇ ಇದ್ರು ಕೂಡ, ಯಾವುದೇ ಕೋರ್ಸ್ ಮುಕ್ತಾಯದ ಹಂತದ ಉದ್ದೇಶಗಳನ್ನ ನೀವು ವ್ಯಾಖ್ಯಾನ ಮಾಡ್ಬೇಕಂದ್ರು, ಅಥವಾ ವಿವಿಧ ಹಂತಗಳ ಶೈಕ್ಷಣಿಕ ಉದ್ದೇಶಗಳನ್ನ ನೀವು ವ್ಯಾಖ್ಯಾನ ಮಾಡ್ಬೇಕಾಗಿದ್ರು ಕೂಡ, the main basic components are these three domains related objectives I have mentioned very clearly: knowledge, understanding, skill, application, attitude, interest and appreciation. ಇವುಗಳು ಬೇಕೇ ಬೇಕು. ಅದಕ್ಕೆ ಇವು ಇಲ್ಲದೆ ಮಾಡ್ಲಿಕ್ಕಾಗುತ್ತೆ. ಅದಕ್ಕೆ ನಾನು ಅಷ್ಟು ಕ್ಲಿಯರ್ ಆಗಿ ನಿಮ್ಗೆ ಹೇಳಿದ್ದೀನಿ. ಬೈ ಟೇಕಿಂಗ್ ದ ಎಕ್ಸಾಂಪಲ್, ನೀವು ನಿಮ್ಮದೇ ಆದ ಉದಾಹರಣೆ ತೆಗೆದುಕೊಂಡು ಕೆಲವೊಂದು ಬರೆಯೋದಕ್ಕೆ ಪ್ರಯತ್ನ ಮಾಡ್ರಿ. ಸೊ ದಟ್ ಯು ವಿಲ್ ಕಮ್ ಟು ನೋ. ಯು ಟೇಕ್ ದಿ ಇಂಟ್ರೆಸ್ಟ್ ತಗೊಳ್ಳಿ, ಈ ಅಬ್ಜೆಕ್ಟಿವ್ಸ್, ಅಪ್ರಿಶಿಯೇಷನ್ ತಗೊಳ್ಳಿ, ಅಪ್ಲಿಕೇಶನ್ಸ್ ತಗೊಳ್ಳಿ, ಸ್ಕಿಲ್ ತಗೊಳ್ಳಿ, ಅಂಡರ್ಸ್ಟ್ಯಾಂಡಿಂಗ್ ತಗೊಳ್ಳಿ, ಅಟಿಟ್ಯೂಡ್ ತಗೊಳ್ರಿ. ನಂತರದಲ್ಲಿ ಸ್ಪೆಸಿಫಿಕೇಶನ್ಸ್. ನಿಮ್ಗೆ ಗೊತ್ತಲ್ಲ, ಬೆಂಜಮಿನ್ ಬ್ಲೂಮ್ ಅವ್ನ ಪಟ್ಟಿಯನ್ನ ಕೊಟ್ಟಿದ್ದಾನೆ, ಎಲ್ಲಾ ರೀತಿಯಾಗಿರ್ತಕ್ಕಂಥ ಆ ಪಟ್ಟಿಯನ್ನು ಇಟ್ಕೊಳ್ರಿ. ಆ ಪಟ್ಟಿ ಇಟ್ಕೊಂಡು ನೀವೇನ್ ಮಾಡ್ರಿ, ಪಾಠವನ್ನ ಗಮನಿಸ್ರಿ. ಇನ್ನೊಂದು 5 ನಿಮಿಷ ಇದೆ. ಓಕೆ, 5 ನಿಮಿಷದಲ್ಲಿ ನಾನು ಇನ್ನೊಂದು ಅಬ್ಜೆಕ್ಟಿವ್ಸ್ ಅನ್ನ ಮುಗಿಸ್ತೇನೆ. The second steps in the process of the first one is, again I will get back to you, identifying and defining the general objectives. This is all together concerned to the identifying and defining the general objective. And second one is here also identifying and defining the specific objectives. Okay, ನಿರ್ದಿಷ್ಟ ಉದ್ದೇಶಗಳನ್ನ ಗುರುತಿಸುವಿಕೆ ಮತ್ತು ವ್ಯಾಖ್ಯಾನಿಸುವಿಕೆ. ದಿಸ್ ಇಸ್ ವೆರಿ ವೆಲ್ ವರ್ಸ್ಡ್ ಇನ್ ದಿಸ್ ಏರಿಯಾ. ನಿಮಗೆ ಸಂಪೂರ್ಣವಾಗಿ ಗೊತ್ತಿದೆ. ಇದ್ರ ಬಗ್ಗೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. I don't want to describe more in this regard. It has been said that learning is the modification of behavior in a desirable direction. ಕಲಿಕೆ ಅಂದ್ರೆ ಒಂದು ಅಪೇಕ್ಷಿತ ದಿಕ್ಕಿನಲ್ಲಿ ವಿದ್ಯಾರ್ಥಿಯ ವರ್ತನೆಯನ್ನ ಬದಲಾವಣೆ ಮಾಡುವುದಾಗಿದೆ. That is nothing but the learning. We have to change the behavior. That is nothing but the modification according to the in a desirable direction, means according to the objective. The teacher is more concerned with the
students learning than with the anything else. Sure, ಯಾವಾಗಲೂ ಕೂಡ ಟೀಚರ್ದ ಪ್ರಮುಖ ಉದ್ದೇಶ ಕಾಳಜಿ ಏನಾಗಿರ್ತೈತಿ ಅಂದ್ರೆ ವಿದ್ಯಾರ್ಥಿಯ ಕಲಿಕೆಯೇ ಆಗಿರ್ತದೆ. ಚೇಂಜಸ್ ಇನ್ ದ ಬಿಹೇವಿಯರ್ ಆರ್ ಅನ್ ಇಂಡಿಕೇಶನ್ ಆಫ್ ದಿ ಲರ್ನಿಂಗ್. ವಿದ್ಯಾರ್ಥಿಗಳ ಬದಲಾವಣೆ, ಇದರ ಅರ್ಥ ಏನು, ಇದು ಏನನ್ನು ಸೂಚಿಸುತ್ತದೆ ಅಂತಂದ್ರೆ ಅದು ಕಲಿಕೆಯನ್ನು ಸೂಚಿಸುತ್ತದೆ. ದಿ ಚೇಂಜಸ್ ಅರೈಸಿಂಗ್ ಔಟ್ ಆಫ್ ದಿ ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ ಆರ್ ನೋನ್ ಆಸ್ ದಿ ಲರ್ನಿಂಗ್. ಈ ಬದಲಾವಣೆಗಳ ಏನು ಬೋಧನೆಯ ಮೂಲಕವಾಗಿ ವರ್ಗಪೂರ್ಣೆಯಲ್ಲಿ ನಡೀತವೆ, ಇವುಗಳಿಗೆ ಕಲಿಕಾ ಉತ್ಪನ್ನಗಳು ಅಥವಾ ಕಲಿಕಾ ಫಲಗಳಂತ ಹೇಳ್ತೀವಿ. What type of the learning outcome is expected from a student after he undergoes to the teaching learning processes is the first and foremost concern of the teacher. Foremost concern ಏನು? ಬದಲಾವಣೆ ಮಾಡತಕ್ಕಂಥದ್ದು. ಓಕೆ, ಸೊ ಹೇಗೆ ಬದಲಾವಣೆ ಆಗುತ್ತೆ? This is possible only when the teacher identifies and defines the objectives in terms of the behavioral change. So ಈ ಬದಲಾವಣೆ ತರಬೇಕಾಯ್ತಪ್ಪ ಅಂದ್ರೆ that is behavioral change is nothing but the learning outcome. Okay, what type of the learning is expected from a student after he has undergone the teaching learning process in the first and foremost concern of the teacher? What exactly he wanted to bring out now here? ಯಾವ ಬದಲಾವಣೆಯನ್ನು ತರಬೇಕಾಗಿದೆ, ಅದಕ್ಕೆ ಹೆಚ್ಚು ಎಲ್ಲದಕ್ಕಿಂತ ಹೆಚ್ಚು ಒತ್ತು ಕೊಡಬೇಕಾಗಿತ್ತಪ್ಪ ಅಂದ್ರೆ ಏನ್ ಮಾಡಬೇಕಾಗ್ತತಿ? ಕನ್ಸರ್ನ್ ಶುಡ್ ಬಿ ದ ಟೀಚರ್. ಕನ್ಸರ್ನ್ ಶುಡ್ ಬಿ ಆಲ್ವೇಸ್ ಲರ್ನಿಂಗ್ ಔಟ್ಕಮ್. ದಟ್ ಈಸ್ ವೈ ಈ ಲರ್ನಿಂಗ್ ಔಟ್ಕಮ್ಗಳನ್ನ ಈಗ ನಾನು ಹೇಳ್ತಾ ಇದ್ದೀನಿ. ಈ ಉದಾಹರಣೆಗೆ ಏನಪ್ಪಾ ಅಂದ್ರೆ ವ್ಯತ್ಯಾಸ ಹೇಳುವನು ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ವ್ಯತ್ಯಾಸ ಹೇಳುವನು ಗುರುಗ್ರಹ ಮತ್ತು ಶನಿ ಗ್ರಹದ ನಡುವೆ ಇರ್ತಕ್ಕಂತಹ ವ್ಯತ್ಯಾಸಗಳನ್ನ ಹೇಳಿರಿ, ಇದು ಲರ್ನಿಂಗ್ ಔಟ್ಕಮ್ ಹೇಳ್ತಿದ್ರಪ್ಪ ಅಂತಂದ್ರೆ ನಿಮ್ಗೆ ಏನ್ ಬೇಕಾಗ್ತೈತೆ ಅಲ್ಲಿ? ಲರ್ನಿಂಗ್ ಔಟ್ಕಮ್ ವ್ಯತ್ಯಾಸ ಹೇಳೋನು ಬೇಕು. ಇದನ್ನ ಮೊದಲು ಗುರುತಿಸ್ಬೇಕು ನಾವು. ಅದಕ್ಕೆ ಮೊದಲು ಪ್ರಿಯಾರಿಟಿ ಕೊಡಬೇಕು, ಅದಕ್ಕೆ ಮೊದಲು ಕಾಳಜಿಯನ್ನು ಕೊಡಬೇಕು. ದೇರ್ಫೋರ್ ಸೊ ಆ ಮೂಲಕವಾಗಿ ಟೀಚಿಂಗ್ ಲರ್ನಿಂಗ್ ಅನ್ನ ಜಾರಿಗೆ ತರಬೇಕಾಗ್ತದೆ. ಅದ್ರ ಮೂಲಕವಾಗಿ ದಿಸ್ ಇಸ್ ಪಾಸಿಬಲ್ ಓನ್ಲಿ ವೆನ್ ದ ಟೀಚರ್ ಐಡೆಂಟಿಫೈಸ್, ಡಿಫೈನ್ ದಿ objective in terms of behavioral changes, then that is called as learning outcome. That is also called as specification at last. ಅದಕ್ಕೆ ಏನ್ ಬೇಕಾಗ್ತೈತಿ? ಶಿಕ್ಷಕರು ಈ ಒಂದು ಬೋಧನಾ ಉದ್ದೇಶಗಳನ್ನ ಯಾವಾಗಲೂ ಕೂಡ ವಿದ್ಯಾರ್ಥಿಗಳ ವರ್ತನೆಯ ರೂಪದಲ್ಲಿ ಐಡೆಂಟಿಫೈ ಮಾಡಬೇಕು. ಹೇಳಿದಲ್ಲಿ ವ್ಯತ್ಯಾಸ ಹೇಳ್ತಾರೆ ಅಂತೇಳಿ ಆಮೇಲೆ ಅದನ್ನು ಸರಿಯಾಗಿ ವ್ಯಾಖ್ಯಾನ ಮಾಡಬೇಕು. ವಿದ್ಯಾರ್ಥಿಗಳು ಶನಿ ಮತ್ತು ಗುರು ಗ್ರಹದ ನಡುವಿನ ವ್ಯತ್ಯಾಸ ಹೇಳುವರು. ದಿಸ್ ಇಸ್ ವೆರಿ ಕ್ಲಿಯರ್ ಸ್ಟೇಟ್ಮೆಂಟ್. ಫಸ್ಟ್ ಐಡೆಂಟಿಫೈ, ದೆನ್ ಕ್ಲಿಯರ್ ದಿಸ್ ಒನ್. ಓಕೆ, ದ ನೆಕ್ಸ್ಟ್ ಒನ್ ಹಿಯರ್ ಈಸ್ these specific objectives will provide direction to teaching learning process. ಬೋಧನಾ ಕಲಿಕಾ ಪ್ರಕ್ರಿಯೆಗೆ ಒಂದು ನಿರ್ದಿಷ್ಟವಾದ ದಿಶೆಯನ್ನು ಕೊಡುತ್ತೆ. ಸ್ಟ್ರೇಟ್ ಆಗಿ ಹೋಗ್ಬಿಡುತ್ತೆ. Unnecessary teaching, unnecessary things will be get avoided at this stage. It will give a direction very clear for the teacher. Not only that, it will also be useful for planning and organizing the learning activities. ಕಲಿಕಾ ಚಟುವಟಿಕೆಗಳ ಯೋಜನೆ ಮತ್ತು ಸಂಘಟನೆ ಮಾಡಿಕೊಳ್ಳಲು ಕೂಡ ಇದು ಅನುಕೂಲಕರ ಆಗ್ತದೆ. And in planning and organizing evaluation procedures too. Bare kelisodasthe alla, not only teaching learning processes. What type of the evaluation procedure or techniques or the strategies or the tools to be selected at this stage, that also will be helped here. ಮೌಲ್ಯಮಾಪನದ ಸಾಧನಗಳು ಚಟುವಟಿಕೆಗಳನ್ನು ಕೂಡ ಯೋಜಿಸಲು ಮತ್ತು ಸಂಘಟಿಸಲು ಅನುಕೂಲವಾಗ್ತದೆ. Thus, a specific objectives determine two things. ನಿರ್ದಿಷ್ಟ ಉದ್ದೇಶಗಳು ಎರಡು ಸಂಗತಿಗಳನ್ನ ನಿರ್ಧರಿಸ್ತವೆ. One, the various type of learning situations to be provided by the class teacher. Two, this is actually here it should be two, his pupils. ಮೊದಲನೇದು ಏನಾಗ್ತೈತಿ?